ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿವರಣಾತ್ಮಕ ವರದಿಗೆ ಸ್ವಾಗತ. ವೈದ್ಯಕೀಯ ಲೋಕದಲ್ಲಿ ಕೇವಲ ಒಂದೇ ಒಂದು ಅಕ್ಷರದ ಬದಲಾವಣೆ ಎಷ್ಟೊಂದು ದೊಡ್ಡ ಸಂಚಲನ ಸೃಷ್ಟಿಸಬಹುದು ಅಂತ ನೀವೆಂದಾದ್ರೂ ಊಹಿಸಿದ್ದೀರಾ? ಖಂಡಿತ ಇಲ್ಲ ಅಲ್ವಾ? ಆದ್ರೆ ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ನಿಖರವಾಗಿ ಅದೇ ಆಗಿದೆ. ಇವತ್ತಿನ ಈ ವರದಿಯಲ್ಲಿ ವಿಜ್ಞಾನಿಗಳು ಮತ್ತು ವೈದ್ಯರನ್ನು ಇಷ್ಟೊಂದು ರೋಮಾಂಚನಗೊಳಿಸಿದ ಆ ಒಂದು ಅಕ್ಷರದ ಹಿಂದಿನ ಅಸಲಿ ಕಹಾನಿ ಏನು ಅನ್ನೋದನ್ನ ನಾವಿಂದು ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ. ಈ ವರ್ಷದ ಮೇ ತಿಂಗಳ ಒಂದು ದಿನ ಜಗತ್ತಿನಾದ್ಯಂತ ಇರುವ ಅಂತಃಸ್ರಾವ ಶಾಸ್ತ್ರಜ್ಞರು ಅಂದರೆ ಹಾರ್ಮೋನ್ ತಜ್ಞರು ಒಮ್ಮೆಲೆ ಸಂಭ್ರಮಿಸಲು ಶುರು ಮಾಡಿದ್ರು. ಯಾಕೆ ಗೊತ್ತಾ? ದಶಕಗಳಿಂದ ನಮಗೆಲ್ಲ ಪರಿಚಿತವಾಗಿದ್ದ ಒಂದು ಪ್ರಮುಖ ವೈದ್ಯಕೀಯ ಹೆಸರಿನಲ್ಲಿ ಕೇವಲ ಒಂದು ಅಕ್ಷರವನ್ನು ಬದಲಾಯಿಸಲಾಯಿತು. ಮೇಲ್ನೋಟಕ್ಕೆ ಇದೇನು ಮಹಾ ಅನ್ನಿಸಬಹುದು, ಆದರೆ ಈ ಸಣ್ಣ ಬದಲಾವಣೆಯ ಹಿಂದೆ ಲಕ್ಷಾಂತರ ಮಹಿಳೆಯರ ಆರೋಗ್ಯದ ಭವಿಷ್ಯವೇ ಅಡಗಿದೆ ಅನ್ನೋದು ನಿನಗೆ ಗೊತ್ತಿರಲಿ. ಹಾಗಾದ್ರೆ ಆ ಬದಲಾದ ಅಕ್ಷರ ಯಾವುದು? ಬನ್ನಿ ನೋಡೋಣ. ಜಾಗತಿಕ ಹಾರ್ಮೋನ್ ತಜ್ಞರ ಒಕ್ಕೂಟವಾದ ಎಂಡೋಕ್ರೈನ್ ಸೊಸೈಟಿ ಇತ್ತೀಚೆಗೆ ಒಂದು ಮಹತ್ವದ ಘೋಷಣೆ ಮಾಡ್ತು. ಅದೇನಂದ್ರೆ, ಇನ್ಮುಂದೆ ಪಿಸಿಒಎಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅನ್ನೋ ಹೆಸರನ್ನ ಪಿಎಂಒಎಸ್ ಅಂದ್ರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಬದಲಾಯಿಸೋದು. ಗಮನಿಸಿ, ಇಲ್ಲಿ ಸಿ ಅಂದ್ರೆ ಸಿಸ್ಟ್ ಅನ್ನೋ ಪದವನ್ನ ತೆಗೆದುಹಾಕಿ ಅದರ ಜಾಗದಲ್ಲಿ ಎಂ ಅಂದ್ರೆ ಮೆಟಬಾಲಿಕ್ ಅನ್ನೋ ಪದ ಸೇರಿಸಲಾಗಿದೆ. ಅಂದ್ರೆ ಇದು ಕೇವಲ ಅಂಡಾಶಯಕ್ಕೆ ಮಾತ್ರ ಸೀಮಿತವಾದ ಸಮಸ್ಯೆ ಅಲ್ಲ, ಬದಲಾಗಿ ಇಡೀ ದೇಹದ ಮೆಟಬಾಲಿಸಂಗೆ ಸಂಬಂಧಪಟ್ಟಿದ್ದು ಅಂತ ಅಧಿಕೃತವಾಗಿ ಒಪ್ಪಿಕೊಳ್ಳಲಾಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಗೇಮ್ ಚೇಂಜರ್. ಹಾಗಾದ್ರೆ ಮೊದಲನೆಯದಾಗಿ ಅಂಡಾಶಯದ ಆಚೆಗಿನ ಸತ್ಯಾಸತ್ಯತೆಗಳೇನು ಮತ್ತು ಆ ಹಳೆಯ ಹೆಸರಿನಲ್ಲಿದ್ದ ದೊಡ್ಡ ಸಮಸ್ಯೆಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 17 ಕೋಟಿ. ಜಸ್ಟ್ ಯೋಚನೆ ಮಾಡಿ, ಪ್ರಪಂಚದಾದ್ಯಂತ ತಮ್ಮ ಸಂತಾನೋತ್ಪತ್ತಿಯ ವಯಸ್ಸಿನಿರುವ ಸುಮಾರು 17 ಕೋಟಿಗೂ ಹೆಚ್ಚು ಮಹಿಳೆಯರು ಈ ಸಿಂಡ್ರೋಮ್ನಿಂದ ಬಳಲ್ತಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆ ಜನರನ್ನು ಕಾಡುತ್ತಿರುವ ಒಂದು ಗಂಭೀರ ಸಮಸ್ಯೆಗೆ ಇಷ್ಟು ವರ್ಷ ಸರಿಯಾದ ಹೆಸರೇ ಇರ್ಲಿಲ್ಲ ಅಂದ್ರೆ ಇನ್ನು ಸರಿಯಾದ ಚಿಕಿತ್ಸೆ ಹೇಗ್ತಾನೆ ಸಿಗತ್ತೆ ಹೇಳಿ? ಈ ಒಂದು ಬೃಹತ್ ಸಂಖ್ಯೆಯೇ ಹೊಸ ಹೆಸರಿನ ಅಗತ್ಯ ಎಷ್ಟಿತ್ತು ಅನ್ನೋದನ್ನ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರತಿಷ್ಠಿತ ದ ಲ್ಯಾನ್ಸೆಟ್ ವೈದ್ಯಕೀಯ ಪತ್ರಿಕೆಯಲ್ಲಿ ಹೆಲೆನಾ ಜೆ ಟೀಡ್ ಮತ್ತು ಅವರ ತಂಡ ಪ್ರಕಟಿಸಿದ ಒಂದು ವರದಿ ಪ್ರಕಾರ ಹಳೆಯ ಪಿಸಿಒಎಸ್ ಅನ್ನೋ ಹೆಸರು ತುಂಬಾನೇ ದಾರಿತಪ್ಪಿಸುವಂತಿತ್ತು. ಅದು ಕೇವಲ ಅಂಡಾಶಯದಲ್ಲಿರುವ ಸಿಸ್ಟ್ ಅಥವಾ ಗುಳ್ಳೆಗಳ ಬಗ್ಗೆ ಮಾತ್ರ ಮಾತಾಡ್ತಿತ್ತು. ಅದರ ವಾಸ್ತವದಲ್ಲಿ ದೇಹದೊಳಗೆ ನಡೆಯುವ 10 ಹಲವು ಹಾರ್ಮೋನ್ ಬದಲಾವಣೆಗಳನ್ನ ಈ ಹೆಸರು ಸಂಪೂರ್ಣವಾಗಿ ಮರೆಮಾಚುತ್ತಿತ್ತು. ಇದರಿಂದ ಏನಾಗ್ತಿತ್ತು ಅಂದ್ರೆ, ರೋಗ ಪತ್ತೆ ಹಚ್ಚೋದ್ರಲ್ಲಿ ವಿಳಂಬ ಆಗ್ತಿತ್ತು, ರೋಗಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಿರ್ಲಿಲ್ಲ, ಜೊತೆಗೆ ಹೊಸ ಸಂಶೋಧನೆಗಳಿಗೂ ಅದೊಂದು ದೊಡ್ಡ ತಡೆಗೋಡೆ ಆಗಿತ್ತು. ಅಂದ್ರೆ ಇದು ಬರೀ ಒಂದು ಪದದ ತಪ್ಪಲ್ಲ, ಇಡೀ ವೈದ್ಯಕೀಯ ದೃಷ್ಟಿಕೋನದ ತಪ್ಪಾಗಿತ್ತು. ಇದೀಗ ಪಿಎಂಒಎಸ್ನ ನಿಜವಾದ ವ್ಯಾಪ್ತಿ ಏನು? ಇದು ಕೇವಲ ಸಂತಾನೋತ್ಪತ್ತಿ ಸಮಸ್ಯೆ ಮಾತ್ರ ಅಲ್ಲ, ಬದಲಾಗಿ ಜೀವಿತಾವಧಿಯವರೆಗೂ ಕಾಡುವ ಸ್ಥಿತಿ ಅನ್ನೋದನ್ನ ನೋಡೋಣ. ಮಕ್ಕಳ ಹಾರ್ಮೋನ್ ತಜ್ಞರಾದ ಡಾಕ್ಟರ್ ತೇಜಸ್ವಿ ಶೇಷಾದ್ರಿಯವರು ಹೇಳೋ ಪ್ರಕಾರ ಈ ಸಮಸ್ಯೆಯನ್ನ ಕೇವಲ ಅಂಡಾಣುಗಳ ಬೆಳವಣಿಗೆಗೆ ಮಾತ್ರ ಸೀಮಿತಗೊಳಿಸೋದು ತಪ್ಪು. ಇದರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್, ಪ್ರೀ ಡಯಾಬಿಟೀಸ್, ಮಧುಮೇಹ, ಕೊಲೆಸ್ಟ್ರಾಲ್ ವ್ಯತ್ಯಾಸಗಳು ಅಷ್ಟೇ ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಮ್ಯಾಸ್ಟ್ ಕಾಯಿಲೆ ಕೂಡ ಸೇರ್ಕೊಂಡಿರುತ್ತೆ. ಹೊಸ ಪಿಎಂಒಎಸ್ ಹೆಸರು ಈ ಎಲ್ಲವನ್ನೂ ಒಳಗೊಂಡಿದೆ. ಅಂದ್ರೆ ಈ ರೋಗದ ಬೇರು ಬರೀ ಅಂಡಾಶಯದಲ್ಲಿಲ್ಲ, ಬದಲಾಗಿ ನಮ್ಮ ಇಡೀ ದೇಹದ ಚಯಾಪಚಯ ಅಥವಾ ಮೆಟಬಾಲಿಕ್ ಸಿಸ್ಟಮ್ನಲ್ಲಿದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಈ ಒಂದು ಐತಿಹಾಸಿಕ ಬದಲಾವಣೆಯ ಬಗ್ಗೆ ವೈದ್ಯಕೀಯ ಜಗತ್ತಿನ ತಜ್ಞರ ಅಭಿಪ್ರಾಯಗಳೇನು ಅನ್ನೋದನ್ನ ಗಮನಿಸೋಣ. ಪ್ರಸಿದ್ಧ ತಜ್ಞರಾದ ಡಾಕ್ಟರ್ ಉಷಾ ಶ್ರೀರಾಮ್ ಅವರ ಮಾತುಗಳನ್ನ ಒಮ್ಮೆ ಗಮನಿಸಿದ್ರೆ, ಹಳೆಯ ಹೆಸರು ಮಹಿಳೆಯರ ಸಮಸ್ಯೆಯನ್ನ ಕೇವಲ ಗರ್ಭಧರಿಸುವ ತೊಂದರೆಗೆ ಮಾತ್ರ ಸೀಮಿತಗೊಳಿಸಿತ್ತು. ನೀವೇ ಯೋಚಿಸಿ, ಇಂಟರ್ನೆಟ್ನಲ್ಲಿ ಪಿಸಿಒಎಸ್ ಅಂತ ಹುಡುಕದ ತಕ್ಷಣ ಬರೀ ಬಂಜುತನದ ಬಗ್ಗೆನೇ ಮಾಹಿತಿ ಬರ್ತಿತ್ತು. ಇದರಿಂದ ಎಷ್ಟೋ ಮಹಿಳೆಯರು ತೀವ್ರ ಮುಜುಗರ ಮತ್ತು ಮಾನಸಿಕ ಒತ್ತಡ ಅನುಭವಿಸ್ತಾ ಇದ್ರು. ಆದ್ರೆ ಈ ಹೊಸ ಹೆಸರು ಆ ಹಳೆ ಕಳಂಕವನ್ನ ಕಿತ್ತೊಗೆಯುತ್ತೆ. ಇದೊಂದು ಸಹಜವಾದ ದೈಹಿಕ ಹಾಗೂ ಹಾರ್ಮೋನ್ ಸಮಸ್ಯೆ ಅನ್ನೋ ವಾಸ್ತವವನ್ನ ಜನರಿಗೆ ಅರ್ಥ ಮಾಡಿಸಲು ಇದು ಖಂಡಿತ ಸಹಾಯ ಮಾಡುತ್ತೆ. ಆದ್ರೆ ಇಲ್ಲೊಂದು ಆರೋಗ್ಯಕರವಾದ ಪ್ರಶ್ನೆಯೂ ಇದೆ. ಈ ಹೆಸರು ಬದಲಾದ ತಕ್ಷಣ ನಿಜಕ್ಕೂ ಟ್ರೀಟ್ಮೆಂಟ್ ವಿಧಾನದಲ್ಲಿ ಏನಾದ್ರೂ ವಾಸ್ತವಿಕ ಬದಲಾವಣೆ ಆಗುತ್ತಾ ಅಂತ ಡಾಕ್ಟರ್ ಜಯಶ್ರೀ ಗೋಪಾಲ್ ಅವರು ಕೇಳ್ತಾರೆ. ಯಾಕಂದ್ರೆ ಬಹುಪಾಲು ಸ್ತ್ರೀರೋಗ ತಜ್ಞರಿಗೆ ಈ ಸಮಸ್ಯೆಯ ಹಿಂದಿರುವ ಮೆಟಬಾಲಿಕ್ ಕಾರಣಗಳು ಆಗ್ಲೇ ಗೊತ್ತಿದೆ. ಸುಮಾರು 100 ವರ್ಷಗಳಿಂದ ಬಳಕೆಯಲ್ಲಿದ್ದ ಹೆಸರನ್ನ ದಿಢೀರಂತ ಬದಲಾಯಿಸಿದ ತಕ್ಷಣ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ನೀಡುವ ಚಿಕಿತ್ಸಾ ಕ್ರಮಗಳು ರಾತ್ರೋರಾತ್ರಿ ಬದಲಾಗಲು ಸಾಧ್ಯನಾ ಅನ್ನೋದು ಅವರ ಒಂದು ಕಳಕಳಿಯ ಪ್ರಶ್ನೆ. ಹಾಗಾದ್ರೆ ಈ ರೀತಿ ಹೆಸರು ಬದಲಾಯಿಸೋದ್ರಿಂದ ನಿಜಕ್ಕೂ ಏನಾದ್ರೂ ಉಪಯೋಗ ಆಗತ್ತಾ?
ಖಂಡಿತ ಆಗತ್ತೆ. ಡಾಕ್ಟರ್ ಜಯಶ್ರೀ ಗೋಪಾಲ್ ಅವರೇ ಹೇಳುವಂತೆ ಇತ್ತೀಚೆಗೆ ಅಷ್ಟೇ ಫ್ಯಾಟಿ ಲಿವರ್ ಕಾಯಿಲೆಯ ಹೆಸರನ್ನ ಮ್ಯಾಸ್ಲೆಡ್ ಅಂತ ಬದಲಾಯಿಸಲಾಯಿತು. ಹಳೆ ಹೆಸರಿನಲ್ಲಿದ್ದ ಆಲ್ಕೋಹಾಲ್ ಅನ್ನೋ ಪದದಿಂದ ರೋಗಿಗಳಿಗೆ ಆಗ್ತಿದ್ದ ಮುಜುಗರವನ್ನ ಈ ಹೊಸ ಹೆಸರು ಸಂಪೂರ್ಣವಾಗಿ ದೂರ ಮಾಡಿತು ಮತ್ತು ಜನ ಅದನ್ನ ಬಹಳ ಬೇಗ ಒಪ್ಕೊಂಡ್ರು ಕೂಡ. ಅದೇ ತರಹ ಈಗ ಈ ಪಿಎಂಒಎಸ್ ಕೂಡ ಮಹಿಳೆಯರ ಮೇಲಿರುವ ಕಳಂಕವನ್ನ ಅಳಿಸಿ ಹಾಕಿ ಸಮಾಜದಲ್ಲಿ ಒಂದು ಹೊಸ ಅರಿವು ಮೂಡಿಸುವ ಸಂಪೂರ್ಣ ಸಾಧ್ಯತೆಗಳಿವೆ ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ಇನ್ನು ಕೊನೆಯದಾಗಿ ಈ ಹೊಸ ಹೆಸರಿನ ಜಾಗತಿಕ ಅಳವಡಿಕೆಯ ಹಾದಿ ಮತ್ತು ಮುಂದಿನ ಹೆಜ್ಜೆಗಳೇನು ಅನ್ನೋದನ್ನ ನೋಡೋಣ. ಲಾನ್ಸೆಟ್ ವರದಿಯು ಭವಿಷ್ಯಕ್ಕಾಗಿ ಒಂದು ಸ್ಪಷ್ಟವಾದ ಹಂತ-ಹಂತದ ಪ್ರಕ್ರಿಯೆನೇ ರೂಪಿಸಿದೆ. ಮೊದಲಿಗೆ ಶೈಕ್ಷಣಿಕ ವಲಯದಲ್ಲಿ ಈ ಬಗ್ಗೆ ಹೆಚ್ಚಿನ ಪ್ರಕಟಣೆ ಮತ್ತು ಪ್ರಸಾರ ಮಾಡೋದು. ಆಮೇಲೆ ರೋಗಿಗಳಿಗೆ ಮತ್ತು ವೈದ್ಯರಿಗೆ ಬೇಕಾದ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸೋದು. ಆನಂತರ ಈ ಹೊಸ ವ್ಯವಸ್ಥೆಯನ್ನ ಜಾಗತಿಕ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿ ಸೇರ್ಸೋದು. ಫೈನಲ್ ಆಗಿ 2028ರ ಹೊತ್ತಿಗೆ ಅಂತಾರಾಷ್ಟ್ರೀಯ ವೈದ್ಯಕೀಯ ಮಾರ್ಗಸೂಚಿಗಳಲ್ಲಿ ಪಿಎಂಒಎಸ್ ಅನ್ನು ಸಂಪೂರ್ಣವಾಗಿ ಅಧಿಕೃತಗೊಳಿಸುವ ಗುರಿ ಹೊಂದಲಾಗಿದೆ. ಇದೊಂದು ಪಕ್ಕಾ ಪ್ಲಾನ್ಡ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಶೇಕ್ಸ್ಪಿಯರ್ ಒಮ್ಮೆ ಹೇಳ್ತಾನೆ, ಗುಲಾಬಿಯನ್ನ ಬೇರೆ ಯಾವುದೇ ಹೆಸರಿಂದ ಕರೆದರೂ ಅದರ ಸುವಾಸನೆ ಬದಲಾಗೋದಿಲ್ಲ ಅಂತ. ಸಾಹಿತ್ಯದ ಮಟ್ಟಿಗೆ ಇದು 100ಕ್ಕೆ 100 ಸತ್ಯ. ಆದ್ರೆ ವೈದ್ಯಕೀಯ ವಿಜ್ಞಾನದಲ್ಲಿ ನಾವು ಬಳಸುವ ಒಂದೊಂದು ಪದ ಕೂಡ ರೋಗಿಯ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಚಿಕಿತ್ಸೆ ನೀಡುವ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಪಿಸಿಒಎಸ್ನಿಂದ ಪಿಎಂಒಎಸ್ ಕಡೆಗಿನ ಈ ಒಂದು ಅಕ್ಷರದ ಕ್ರಾಂತಿ ಲಕ್ಷಾಂತರ ಮಹಿಳೆಯರ ಆರೋಗ್ಯದ ದೃಷ್ಟಿಕೋನವನ್ನೇ ಬದಲಾಯಿಸಲಿ ಅಂತ ನಾವು ಆಶಿಸೋಣ. ಈ ವಿಶೇಷ ವಿವರಣಾತ್ಮಕ ವರದಿಯನ್ನು ವೀಕ್ಷಿಸಿದ ಕಾಡಿ ಧನ್ಯವಾದಗಳು. ನಿಜ ಕನ್ನಡ ನ್ಯೂಸ್ನ ಇಂಥ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮೊಂದಿಗೆ ಹೀಗೆಯೇ ಸಂಪರ್ಕದಲ್ಲಿರಿ.